ಏನು ಹಜ್ಬೆಂಡ್ ನೀವು ಹೊತ್ತು ಗೊತ್ತು ಎಲ್ಲ ಇಲ್ವಾ? ಎಲ್ಲ ನಂದ್ರೆ ತಪ್ಕೊಂಡ್ಬಿಡ್ತೀರಾ? ನೀವು ನಾನು ಹೆಂಡತಿ ಕಣ್ರಿ, ನಿಮ್ಮನ್ನು ತಪ್ಕೊಳ್ಳಿ ಇನ್ಯಾರನ್ನು ತಪ್ಕೊಳ್ಳಿ. ಹಜ್ಬೆಂಡು ರೂಮಲ್ಲಿದ್ದಾಗ ಏನೋ ಸರಿ, ಇಲ್ಲಿ ಯಾರಾದರೂ ನೋಡ್ಬಿಟ್ರೆ? ನೋಡ್ಲಿ ಬಿಡಿ, ದಿಶಾ ಮೇಲೆ ಎಷ್ಟೊಂದು ಲವ್ ಆಗಿದೆಯಲ್ಲ ಅಂತ ಅನ್ಕೋತಾರೆ. ಹಜ್ಬೆಂಡು ಇದಕ್ಕೇನು ಕಡಿಮೆ ಇಲ್ಲ. ಅಲ್ಲ, ಅಕ್ಕ ನಿಮ್ಮನ್ನು ಹುಡುಕ್ತಿದ್ರು, ವಿರಾಟ್ ಅವ್ರ ಹತ್ರ ಮಾತಾಡಿದ್ರಾ? ಅಚ್ಚು ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಕೂಡಲೇ ವಿರಾಟ್ ಕೂಡ ಖುಷಿ ಅದ. ಆಮೇಲೆ ಅವ್ರವ್ರು ಪ್ರೈವೇಟಾಗಿ ಮಾತಾಡ್ಕೊಳ್ಳಿ ಅಂತ ನನ್ನ ಪಾಡಿಗೆ ನಾನು ಬಂದೆ. ಎಲ್ಲ ನಾವು ಅಂದ್ಕೊಂಡಂಗೆ ಆಯಿತು. ಅಕ್ಕನ ಮಾತ್ರ ಅಲ್ಲ ಹಜ್ಬೆಂಡು, ನಿಮ್ಮ ಅದಕ್ಕೆದು ನಾವು ಅಂದ್ಕೊಂಡಂಗೆ ಆಗಬೇಕು. ಖಂಡಿತ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಸದ್ಯಕ್ಕೆ ಈಗ ನಾಳೆ ಅಚ್ಚು ಮದುವೆ ಮಾಡಬೇಕು. ಏನು ಹೇಳ್ತಿದ್ದೀರಾ ಹಜ್ಬೆಂಡು? ನಾಳೆನಾ? ಒಳ್ಳೆ ಕೆಲಸ ಮಾಡಬೇಕಾದ್ರೆ ಸಮಯ ಸಂದರ್ಭ ಅಂತೆಲ್ಲ ಕಾಯಬಾರ್ದು. ನಾಳೆ ದೇವಸ್ಥಾನದಲ್ಲಿ ಅಚ್ಚು ವಿರಾಟ್ ಮದುವೆ ಕನ್ಫರ್ಮ್. ಅಲ್ಲ ಹಜ್ಬೆಂಡು, ನಿಮ್ಮ ಅದಕ್ಕೇನೆ ಇನ್ನೂ ಒಪ್ಪಿಲ್ಲ ಅಲ್ವಾ? ಅಪ್ಪ ಒಪ್ಪಿದ್ರಲ್ಲ, ಅಲ್ಲಿಗೆ ಮುಗೀತು. ಅಂದರೆ ನಿಮ್ಮ ಅದಕ್ಕೆ ಅನುಮತಿ ತಗೊಳ್ಳಲ್ವಾ? ಖಂಡಿತ ವಿಷಯ ಹೇಳ್ತೀನಿ, ಆದರೆ ಅವ್ರು ಒಪ್ಪಲಿ ಬಿಡಲಿ, ನಾಳೆ ಅಂತೂ ಈ ಮದುವೆ ನಡೆಯುತ್ತೆ. ಅದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ. ಸರಿ, ನಾನು ಈಗಲೇ ಮದುವೆಗೆ ಎಲ್ಲ ರೆಡಿ ಮಾಡ್ಕೊತೀನಿ. ಸರಿ, ಫೋನ್ ನೋಡೋದ್ಬಿಟ್ಟು ಮದುವೆ ಕೆಲಸ ನೋಡ್ಕೊ ಹೋಗಿ. ಅಯ್ಯೋ, ನೀವು ಫೋನ್ ಅಂದಂಗೆ ನೆನಪಾಯ್ತು, ಅಣ್ಣನ ರಿಸಲ್ಟ್ ಇವತ್ತು ಬರುತ್ತೆ, ಅದನ್ನೇ ನೋಡ್ತಿದ್ದೆ. ನೋಡಿ ಹಚ್ಬಿಟ್ಟು ಅಣ್ಣ ಪಾಸ್ ಆಗೋದ? ಹೌದಾ? ಕೊನೆಗೂ ಮತ್ತೆ ಅವ್ರು ಪೊಲೀಸ್ ಆಗೋ ಥರ ಆಯ್ತಲ್ಲ. ಹಚ್ಬಿಟ್ಟು ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಶೋ, ಈ ಖುಷಿಗೆ ಏನು ತಪ್ಕೋಬೇಕು ಅಂತ ಅನ್ಸಲ್ಲ ನಿಮಗೆ? ಹ್ಞೂ ಹಚ್ಬಿಟ್ಟು. ಏನಮ್ಮ ದಿಶಾ, ನಮ್ಮ ದೀಪಂತರನೇ ಮಾತಾಡ್ತಿದ್ಯಾ? ದೀಪಂತರ ಹಸ್ಬೆಂಡು ಅಂತ ಕರಿತಿದೀವನ್ನ? ಏನದು? ಏನೋ ದೀಪ ಅಂತ ಹಾಕಿತ್ತಲ್ಲ? ಏನಿಲ್ಲಮ್ಮ, ದಿಶಾ ದೀಪ ಥರನೇ ಮಾತಾಡ್ತಿದ್ಲು, ಅದಕ್ಕೆ ಏನು ಅಂತ ವಿಚಾರಿಸ್ತಾ ಇದ್ದೆ. ಹ್ಞೂ ಚಿಕ್ಕಪ್ಪ, ನಾನೇ ದೀಪ ಅವ್ರ ಥರ ಮಾತಾಡಿ ಅವ್ರ ಥರ ಹಸ್ಬೆಂಡು ಅಂತ ಕರೀರಿ ಅಂತ ಕೇಳ್ಕೊಂಡೆ, ಅದಕ್ಕೆ ಅವ್ರು ಹಂಗೆ ಕರೆದ್ರು. ಚೆನ್ನಾಗಿ ಕರೆದ್ರಲ್ವಾ? ಓ ಹಾಗಾ? ಒಂದ್ ಕ್ಷಣ ನಂಗೆ ಶಾಕೇ ಆಗೋಯ್ತು, ಸತ್ತಿರೋ ದೀಪ ಎಲ್ಲಿಂದ ಬಂದ್ಲಪ್ಪ ಅಂತ. ಸತ್ಯ, ಅರ್ಚನಾ ಬಾಳಲ್ಲಿ ಮತ್ತೆ ಬೆಳಕು ಮುಳ್ದಂಗಾಯ್ತು. ಓ ಎಸ್. ಏ ಸುಕ್ಕು, ನೀನು ದಿಶಾ ಹೋಗಿ ನಾಳೆ ಮದುವೆಗೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿ. ಹೋಗಿ 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 ಹೋಗಿ. ಬನ್ನಿ.